ಚಿಕ್ಕಬಳ್ಳಾಪುರ ಪಿಎಸ್ಐ ಶರಣಪ್ಪ ಹಾಗೂ ಎಎಸ್ಐ ವೆಂಕಟೇಶ್ ಲೋಕಾಯುಕ್ತ ಬಲೆಗೆ ಬಿದ್ದು ಪೊಲೀಸರ ಕೈಗೆ ಸಿಗದೆ 3 ತಿಂಗಳು ಅಬ್ಸ್ಕಾಂಡ್ ಆಗಿದ್ದು ಕೊನೆಗೂ ಲೋಕಾಯುಕ್ತಕ್ಕೆ ಶರಣಾಗಿ ಜೈಲು ಸೇರಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಮೋಟ್ಲೂರು ವಾಸಿ ರಘು ಎನ್ನುವವರಿಂದ ಲಂಚ ಪಡೆಯುವಾಗ ಸಿಕ್ಕಿಬಿದ್ದ ಇವರು ಮಾರ್ಚ್ 3ರಂದು ಟ್ರ್ಯಾಪ್ ಆಗಿದ್ದು ಮರುದಿನ ಬೆಳಿಗ್ಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ನ್ಯಾಯಾಧೀಶರು ಇಂಟೀರಿಂ ಬೇಲ್ ಕೊಟ್ಟಿದ್ರು. ಅಬ್ಜೆಕ್ಷನ್ ಕಾಲ್ ಮಾಡದೆ ಬೇಲ್ ನೀಡಿದ್ದನ್ನ ಪ್ರಶ್ನಿಸಿ ಲೋಕಾಯುಕ್ತರು ಬೇಲ್ ವಜಾಗೊಳಿಸಲು ಮರು ಅರ್ಜಿ ಹಾಕಿದ ಹಿನ್ನೆಲೆಯಲ್ಲಿ 9ರಂದು ಬೇಲ್ ಕ್ಯಾನ್ಸಲ್ ಮಾಡಿದಾದ್ರೂ ಅವರನ್ನ ಅರೆಸ್ಟ್ ಮಾಡಿ ವಶಕ್ಕೆ ಪಡೆಯುವಂತೆ ಆದೇಶ ಮಾಡಿರಲಿಲ್ಲ. ಹೀಗಾಗಿ ಈ ಪ್ರಕರಣವನ್ನ ಕ್ವಾಶ್ ಮಾಡುವಂತೆ ಈ ಇಬ್ಬರು ಉಚ್ಚ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿದ್ರು. ಇದೇ ವೇಳೆಗೆ ಪೊಲೀಸರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು ಕೂಡಲೇ ಬೇಲ್ ಕೊಟ್ಟಿದ್ದಾರೆ ಎಂದು ಸಾಮಾನ್ಯ ಜನರ ಮಧ್ಯೆ ತಪ್ಪು ಸಂದೇಶ ಹೋಗಿತ್ತು. ಕಾನೂನಿನ ಮೇಲೆ ಗೌರವ ಇರೋದಿಲ್ಲ, ನ್ಯಾಯಾಲಯದ ಮೇಲೆಯೂ ನಂಬಿಕೆ ಕಳ್ಕೊಂಡಂತೆ ಆಗುತ್ತೆ. ಅದರಿಂದ ಇಬ್ಬರ ಮೇಲಿನ ಬೇಲ್ ಕ್ಯಾನ್ಸಲ್ ಮಾಡಿ ಜೈಲಿಗೆ ಕಳುಹಿಸಬೇಕೆಂದು ಜಿಲ್ಲಾ ನ್ಯಾಯಾಧೀಶರಿಗೆ ಮನವಿ ಮಾಡಿದ್ರು. ಈ ಮಧ್ಯೆ ಹೈಕೋರ್ಟ್ಗೆ 2-3 ಬಾರಿ ಎಫ್ಐಆರ್ ರದ್ದತಿಗೆ ಮನವಿ ಮಾಡಿದ್ರು. ಅದಕ್ಕೆ ಅವಕಾಶ ನೀಡದ ನ್ಯಾಯಾಧೀಶರು ನಿನ್ನೆ ಅಂತಿಮವಾಗಿ ಮೊದಲು ಅವರನ್ನು ಶರಣಾಗುವಂತೆ ಆರೋಪಿಗಳ ಪರ ಲಾಯರ್ಗೆ ಖಂಡಿತವಾಗಿ ಆದೇಶಿಸಿದ್ದರಿಂದ ವಿಧಿ ಇಲ್ಲದೆ ನಿನ್ನೆ ಸಂಜೆ ಬಂದು ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಕಚೇರಿಯಲ್ಲಿ ಇಬ್ಬರು ಶರಣರಾಗಿದ್ದಾರೆ. ಇಲ್ಲಿನ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಮತ್ತು ನಿರೀಕ್ಷಕ ಶಿವರಾಜ್ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ರಾತ್ರಿ 10 ಗಂಟೆ ವೇಳೆಗೆ ಅಣಕನೂರು ಜೈಲಿಗೆ ಕಳುಹಿಸಿದ್ರು. ಇಂದು ಮತ್ತೆ ನ್ಯಾಯಾಧೀಶರ ಬಳಿ ಮತ್ತೆ ಹಾಜರುಪಡಿಸಿದಾಗ ಅವರು ಈ ತಿಂಗಳ 14ರವರೆಗೂ ಕಸ್ಟಡಿಗೆ ನೀಡಿದ್ದಾರೆ. ಇನ್ನು ಈ ಇಬ್ಬರನ್ನು ಟ್ರ್ಯಾಪ್ ಮಾಡಿಸಿದ ಮೋಟ್ಲೂರು ರಘು ಮಾತನಾಡಿ, ನಾನು ಪಟ್ಟ ಶ್ರಮಕ್ಕೆ ಇಂದು ನ್ಯಾಯ ಸಿಕ್ಕಿದೆ. ನನಗೆ ನ್ಯಾಯ ಕೊಡಿಸಬೇಕೆಂದು ಕೆಲಸ ಮಾಡಿದ ಲೋಕಾಯುಕ್ತ ಅಧಿಕಾರಿಗಳಿಗೆ, ವಕೀಲರ ಸಂಘದ ಪದಾಧಿಕಾರಿಗಳು, ಹಿರಿಯ ವಕೀಲರಿಗೆ, ನನಗೆ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಗ್ರಾಹಕರು, ಸಾಮಾನ್ಯ ಜನರು ತಾಳ್ಮೆ ಕಳೆದುಕೊಳ್ಳಬೇಡಿ. ಸ್ವಲ್ಪ ತಡವಾದರೂ ಲೋಕಾಯುಕ್ತರು ನ್ಯಾಯ ಕೊಡಿಸುತ್ತಾರೆ. ಹಿಡಿದ ಪ್ರಕರಣವನ್ನು ನ್ಯಾಯ ನಿಷ್ಠೆಯಿಂದ ಪೂರ್ಣಗೊಳಿಸುತ್ತಾರೆ ಎಂಬ ನಂಬಿಕೆ ಬಂದಿದೆ. ಹಾಗಾಗಿ ನಿಮಗೂ ಯಾರಾದರೂ ಅಧಿಕಾರಿಗಳು ನಿಮ್ಮ ಕೆಲಸ ಕಾರ್ಯಗಳಿಗೆ ಹಣಕ್ಕೆ ಒತ್ತಾಯ ಮಾಡುತ್ತಿದ್ರೆ ಮೊದಲು ಲೋಕಾಯುಕ್ತಕ್ಕೆ ದೂರು ನೀಡಿ ಎಂದು ಸಲಹೆ ನೀಡಿದರು. ಸಮಾಧಾನವಾಗಿದೆ. ಇವತ್ತು ಏನು ಸತತ 3 ತಿಂಗಳಿನ ಕಾಲದಿಂದ ಅವರು ಫೈಟ್ ಮಾಡ್ಕೊಂಡು ಬಂದರು. ಆಮೇಲೆ ಕಾನೂನು ವಿರುದ್ಧವಾಗಿ ಅವರು ಏನೋ ನಾವು ಗೆದ್ಕೊಂಡು ಬರ್ತೀವಿ ಅಂತೇಳಿ ಫೈಟ್ ಮಾಡ್ತಾಯಿದ್ರು PSI ಅವರು ಮತ್ತು ವೆಂಕಟೇಶ್ ಅವರು. ಇವತ್ತು ಅವ್ರಿಗೆಲ್ಲ ಅದು ತಿರುಗೇಟು ಹೊಡೆದು ನ್ಯಾಯಾಲಯದಲ್ಲಿ ಏನು ಸಾಮಾನ್ಯ ಜನರಿಗೆ ನ್ಯಾಯ ಸಿಗಬೇಕಾಗಿತ್ತೋ ಅದನ್ನು ಇವತ್ತು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಸಾಮಾನ್ಯ ಜನರಿಗೂ ಸಹ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿದ್ರೆ ಸ್ವಲ್ಪ ತಡವಾದರೂ ಪರವಾಗಿಲ್ಲ, ನ್ಯಾಯ ಸಿಗುತ್ತೆ ಅನ್ನೋದಕ್ಕೆ ಇವತ್ತು ನಿದರ್ಶನಗಳಾಗಿದೆ. ಸಾಮಾನ್ಯ ಮನುಷ್ಯನಿಗೆ ಯಾವ ಥರ ನ್ಯಾಯ ಕೊಡಿಸ್ಬೇಕು ಅಂತ ಇದೆಯೋ ಆ ಥರ ನ್ಯಾಯ ನಮ್ಗೆ ಕೊಡಿಸಿದ್ದಾರೆ ಅಂತ ಹೇಳ್ತೀನಿ. ನಮಗೆ ಸಮಾಧಾನ ತಂದಿದೆ. ಇನ್ನು ಪೊಲೀಸರಾದ್ರೆ ಒಂದು ನ್ಯಾಯ, ಬೇರೆ ಇಲಾಖೆ ಅಧಿಕಾರಿಗಳಾದ್ರೆ ಒಂದು ನ್ಯಾಯ. ಪೊಲೀಸರಾದ್ದರಿಂದ ಅವರನ್ನ ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ ಎಂದು ಜನರು ಗುಸುಗುಸು ಮಾತನಾಡಿಕೊಳ್ಳುತ್ತಿದ್ದಕ್ಕೆ ಇವತ್ತು ಬ್ರೇಕ್ ಬಿದ್ದಂತಾಗಿದ್ದು, ಲೋಕಾಯುಕ್ತ ಇಲಾಖೆ ಎಷ್ಟು ದಿನಗಳಾದರೂ ತಾವು ತೆಗೆದುಕೊಂಡ ಕೇಸ್ಗೆ ನ್ಯಾಯ ಒದಗಿಸಿಕೊಡುವವರೆಗೂ ಛಲ ಬಿಡದೆ ಕೆಲಸ ಮಾಡ್ತಾರೆ ಎಂಬ ನಂಬಿಕೆಗೆ ಪಾತ್ರರಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.